ಅಯ್ಯಂಗಾರ್ ಬೇಕರಿಯಲ್ಲಿ ಸಿಗುವಂತಹ ಈ ಮಸಾಲ ಬ್ರೆಡ್ ಟೋಸ್ಟ್ ಮನೆಯಲ್ಲೇ ಕೇವಲ 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಬೋದು. ತುಂಬಾ ಸುಲಭವಾದ ರೆಸಿಪಿ ಹಾಗೂ ಟೇಸ್ಟಿ. ಈ ವೆದರ್ಗೆ ಚೆನ್ನಾಗೂ ಇರುತ್ತೆ. ಮಕ್ಕಳಿಗೆ ಸಂಜೆ ಈವ್ನಿಂಗ್ ಹೊತ್ತು ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಇದನ್ನೆಲ್ಲ ಹಾಕಿ ಒಂದು 30 ಸೆಕೆಂಡು ಸಾಸಿವೆ ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಇದು ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಹಸುವು ಅಂದಾಗ ಹೆಲ್ದಿಯಾಗಿ ಈ ರೆಸಿಪಿನ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ 2 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಯಾಕಂದರೆ ನಾನು ಇದಕ್ಕೆ ಖಾರದ ಪುಡಿ ಕೂಡ ಉಪಯೋಗಿಸ್ತಿದ್ದೀನಿ. ನಂತರ 2 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಈ ಬ್ರೆಡ್ ಟೋಸ್ಟ್ಗೆ ನಮಗೆ ಜಾಸ್ತಿ ಫ್ರೈ ಆಗೋದು ಬೇಕಿಲ್ಲ. ನಂತರ 1 ಟೊಮ್ಯಾಟೊ ಕೂಡ ಹಾಕ್ಕೊಂಡು ಅದು ಕೂಡ ಒಂದು 30 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ನೀವು ನೋಡ್ಬೋದು ಇಲ್ಲಿ ನಾವು ಯಾವ ವೆಜಿಟೇಬಲ್ಸ್ ಕೂಡ ಹೆಚ್ಚಾಗಿ ಫ್ರೈ ಮಾಡ್ತಾ ಇಲ್ಲ, ಯಾಕಂದರೆ ನಮಗೆ ಅದೆಲ್ಲ ಕ್ರಂಚಿ ಆಗಿದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನಂತರ ಅರ್ಧ ಕಪ್ಪಿನಷ್ಟು ಕ್ಯಾಪ್ಸಿಕಮನ್ನು ಅಥವಾ 1 ಚಿಕ್ಕ ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿ ಅದಕ್ಕೆ ಕೂಡ ಫ್ರೈ ಮಾಡ್ಕೊಬೇಕು. ನಂತರ ತುರಿದಿರುವಂತಹ ಕ್ಯಾರೆಟ್ ಒಂದು ಅರ್ಧ ಕಪ್ಪು, 1 ಕಪ್ಪಿನಷ್ಟು ಕ್ಯಾಬೇಜನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಅದು ಕೂಡ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಯಾರೆಟು ಕ್ಯಾಬೇಜು ನಿಮಗೆ ಹೆಚ್ಚಾಗಿ ಸಮಯ ತೊಗೊಳೋದಿಲ್ಲ ಕುಕ್ ಆಗೋದಕ್ಕೆ, ಹಾಗೆ ತುಂಬ ಬೇಗ ಆಗೋಗ್ಬಿಡುತ್ತೆ. ನಂತರ ಇದಕ್ಕೆ ಬೇಸಿಕ್ ಸ್ಪೈಸಸ್ಗಳನ್ನ ಹಾಕೋಣ. ಒಂದು 1/4 ಚಮಚದಷ್ಟು ಅರಿಶಿನದ ಪುಡಿ, ಅರ್ಧ ಚಮಚ ಖಾರದ ಪುಡಿ, ಜೀರಿಗೆ ಪುಡಿ ಒಂದು ಅರ್ಧ ಚಮಚ, ಗರಂ ಮಸಾಲ ಅರ್ಧ ಚಮಚ, ಪೆಪ್ಪರ್ ಪೌಡ್ರ್ ಒಂದು 1/4 ಚಮಚ, ಕೊನೆಯದಾಗಿ ಚಾಟ್ ಮಸಾಲಾನ ಮಿಸ್ ಮಾಡಬೇಡಿ, ಅರ್ಧ ಚಮಚ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದೆಲ್ಲ ಬೇಸಿಕ್ ಮಸಾಲೆಗಳನ್ನು ಹಾಕಿರುವಂಥದ್ದನ್ನು 1ರಿಂದ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ನೋಡಿದ್ರಲ್ಲ, ತುಂಬಾ ಕ್ವಿಕ್ಕಾಗಿ ಇದು ರೆಸಿಪಿನ ಮಾಡ್ಬೋದು. ಇದನ್ನೆಲ್ಲ ನೀವು ಕಟ್ ಮಾಡ್ಕೊಳೋದಕ್ಕೆ ಸ್ಲೈಸರ್ ತೊಗೊಂಡು ಇದರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು. ಕೊನೆಯದಾಗಿ ನೀವು ಮಕ್ಕಳಿಗಾದರೆ ಒಂದು ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ರೆಡ್ ಚಿಲ್ಲಿ ಸಾಸ್, ಖಾರವಾಗಿ ಬೇಕು ಅಂದರೆ ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ಳಿ. ಒಂದು 1/4 ಕಪ್ಪಿನಷ್ಟು ಕೊತ್ತಂಬರಿಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅಷ್ಟು ಬಿಟ್ಟರೆ ಸಾಕು. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಬೋದು. ಇವಾಗ ಬ್ರೆಡ್ಡಿಗೆ ಬೇಕಾಗಿರುವಂತಹ ಮಸಾಲ ರೆಡಿಯಾಗಿದೆ. ನಂತರ ಒಂದು ತವಾ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ಅಥವಾ ತುಪ್ಪನ ಯೂಸ್ ಮಾಡಿಬಿಟ್ಟು ಬ್ರೆಡ್ಗಳಿಗೆ ನಾನು ಇಲ್ಲಿ ವೈಟ್ ಬ್ರೆಡನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬ್ರೌನ್ ಬ್ರೆಡ್ ಸಹ ಉಪಯೋಗಿಸ್ಕೊಬೋದು ಹೆಲ್ದಿಯಾಗಿ ಬೇಕಂದರೆ. ನಾನು ಇಲ್ಲಿ ಬೇಕ್ರಿ ಶೈಲಿ ಆಗಿರೋದ್ರಿಂದ ಇಲ್ಲಿ ವೈಟ್ ಬ್ರೆಡನ್ನು ಉಪಯೋಗಿಸ್ತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಒಂದು ಕಡೆ ಅಟ್ಲೀಸ್ಟ್ ಚೆನ್ನಾಗಿ ಬ್ರೌನಾಗಿ ರೋಸ್ಟ್ ಆದ ಮೇಲೆ ಅದಕ್ಕೆ ನಾವು 2 ಟೇಬಲ್ ಸ್ಪೂನಷ್ಟು ಮಾಡಿರುವಂತಹ ಮಸಾಲನ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಮಸಾಲೆ ಬ್ರೆಡ್ಡಿಗೆ ಚೆನ್ನಾಗಿ ಅಂಟ್ಕೊಳುತ್ತೆ. ಲೋ ಫ್ಲೇಮಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡಿ ಬಿಸಿಯಾಗಿ ಕೊಟ್ಟರೆ ಚಳಿಗೆ ಮಳೆ ಬರ್ತಿರೋ ಟೈಮಲ್ಲಿ ತಿನ್ನೋಕ್ಕೆ ತುಂಬಾ ಮಜವಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.